ನಮಸ್ಕಾರ. ಕುಂಭರಾಶಿಯ ಆತ್ಮೀಯ ಸ್ನೇಹಿತರೆ, ಇಂದಿನ ಈ ಅತ್ಯಂತ ವಿಶೇಷ, ದಿವ್ಯ ಮತ್ತು ರೋಮಾಂಚನಿಕ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತಗಳು. ಕುಂಭರಾಶಿಯವರೇ, ಬ್ರಹ್ಮಾಂಡದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಕೆಲವು ವಿಶೇಷ ಕ್ಷಣಗಳನ್ನು ಮೀಸಲಿಟ್ಟಿರುತ್ತದೆ. ಆ ಕ್ಷಣಗಳು ಬಂದಾಗ ಮನುಷ್ಯನ ಜೀವನವೇ ಬದಲಾಗುತ್ತದೆ. ಇಂದು ನಾನು ಹೇಳಲಿರುವ ಒಂದು ವಿಷಯ ನಿಮ್ಮ ಹೃದಯಕ್ಕೆ ನಾಟಲಿದೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಬಹಳ ಸಮಯದಿಂದ ನಿಂತಿದ್ದ ಒಂದು ದೊಡ್ಡ ಬದಲಾವಣೆ ಈಗ ನಿಧಾನವಾಗಿ ನಿಮ್ಮ ಕಡೆ ಬರುತ್ತಿದೆ. ಹೌದು ಸ್ನೇಹಿತರೆ, ನಿಮ್ಮ ಗ್ರಹಗಳ ಚಲನೆ ಒಂದು ಅದ್ಭುತ ಸೂಚನೆಯನ್ನು ನೀಡುತ್ತಲಿದೆ. ನೀವು ಬಹಳ ವರ್ಷಗಳಿಂದ ಯಾವುದೋ ಒಂದು ವಿಷಯಕ್ಕಾಗಿ ಕಾಯುತ್ತಲಿದ್ದೀರಾ. ಕೆಲವರು ಪ್ರೀತಿಗಾಗಿ, ಕೆಲವರು ಹಣಕ್ಕಾಗಿ, ಕೆಲವರು ನೆಮ್ಮದಿಗಾಗಿ, ಇನ್ನೂ ಕೆಲವರು ಜೀವನದಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿ ಬೇಕೆಂದು ಕಾಯುತ್ತಲಿದ್ದೀರಾ. ಆ ಕಾಯುವಿಕೆ ಈಗ ಅಂತ್ಯಕ್ಕೆ ಹತ್ತಿರವಾಗುತ್ತಲಿದೆ. ಕುಂಭರಾಶಿಯವರೇ, ನೀವು ಹೊರಗಿಂದ ತುಂಬಾನೇ ಬಲಿಷ್ಠರಂತೆ ಕಾಣುತ್ತೀರಾ. ಆದರೆ ನೀವು ಒಳಗಿಂದ ಅನೇಕ ನೋವುಗಳನ್ನು ಮತ್ತು ಹೇಳಲಾಗದ ಭಾವನೆಗಳನ್ನು ಅಡಗಿದ್ದೀರಿ. ನಿಮ್ಮ ಬಗ್ಗೆ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ತೋರಬಹುದು, ಆದರೆ ನಿಜವಾಗಿ ನಿಮ್ಮ ಮನಸ್ಸಿನ ಆಳವನ್ನು ಕೆಲವು ಜನರಷ್ಟೇ ತಿಳಿದಿದ್ದಾರೆ. ನೀವು ಹಲವು ಬಾರಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀರಿ, ಆದರೆ ಅದರ ಪ್ರತಿಫಲಕ್ಕಾಗಿ ಅನೇಕ ಬಾರಿ ನಿರಾಸೆಯನ್ನೇ ಅನುಭವಿಸಿದ್ದೀರಿ. ಆದರೆ ಈಗ ಪರಿಸ್ಥಿತಿಯು ಬದಲಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಪರೂಪದ ಅವಕಾಶ ಬರುತ್ತಿದೆ. ಆ ಅವಕಾಶ ಮೊದಲಿಗೆ ತುಂಬ ಸಮಸ್ಯೆಯಾಗಿ ಕಾಣಬಹುದು, ಆದರೆ ನಂತರ ಅದೇ ನಿಮ್ಮ ಜೀವನದ ಅತ್ಯಂತ ದೊಡ್ಡ ತಿರುವಾಗುತ್ತದೆ. ಬಹುಶಃ ಅದು ಒಂದು ಹೊಸ ಪರಿಚಯವಾಗಿರಬಹುದು, ಒಂದು ಅನಿರೀಕ್ಷಿತ ಭೇಟಿ ಕೂಡ ಆಗಿರಬಹುದು, ಅಥವಾ ಬಹಳ ದಿನಗಳಿಂದ ದೂರವಾದಂಥ ಒಂದು ವ್ಯಕ್ತಿಯ ಪುನಃ ಪ್ರವೇಶವಾಗಿರಬಹುದು. ಆದರೆ ಒಂದು ವಿಷಯ ಖಚಿತ, ಆ ವ್ಯಕ್ತಿಯ ಆಗಮನದ ನಂತರ ನಿಮ್ಮ ಮನಸ್ಸಿನಲ್ಲಿದ್ದಂಥ ಗೊಂದಲಗಳು ನಿಧಾನವಾಗಿ ದೂರವಾಗುತ್ತದೆ. ಇನ್ನು ಮೊದಲನೆಯ ದೈವಿಕ ಸಂಕೇತವನ್ನು ನೋಡೋಣ. ನಿಮಗೆ ಕಾರಣವಿಲ್ಲದೆ ಶಾಂತಿ ಅನುಭವವಾಗಲು ಆರಂಭವಾಗುತ್ತದೆ. ಮೊದಲೆಲ್ಲ ಸಣ್ಣ ವಿಷಯಕ್ಕೂ ಚಿಂತೆ ಮಾಡುತ್ತಿದ್ದ ನೀವು ಈಗ ದೊಡ್ಡ ಸಮಸ್ಯೆಯನ್ನು ಕೂಡ ಚಿಟಿಕೆಯ ರೀತಿಯಲ್ಲಿ ಪರಿಹರಿಸುತ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ವಿಶ್ವಾಸವು ಮೂಡುತ್ತದೆ. ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂಬ ಒಂದು ಧ್ವನಿ ನಿಮ್ಮ ಒಳಗಿಂದಲೇ ಕೇಳಲು ಆರಂಭವಾಗುತ್ತದೆ. ಇನ್ನು ಎರಡನೆಯ ದೈವಿಕ ಸೂಚನೆ, ನೀವು ಒಂದೇ ರೀತಿಯ ಸಂಕೇತವನ್ನು ಗಮನಿಸಲು ಆರಂಭಿಸುತ್ತೀರಿ. ಕೆಲವರಿಗೆ ಒಂದೇ ಸಂಖ್ಯೆ ಪದೇ ಪದೇ ಕಾಣಿಸಬಹುದು, ಕೆಲವರಿಗೆ ಒಂದೇ ಹೆಸರು ಮತ್ತೆ ಮತ್ತೆ ಕೇಳಿಸಬಹುದು, ಕೆಲವರಿಗೆ ಯಾವುದೋ ವ್ಯಕ್ತಿಯ ನೆನಪು ನಿರಂತರವಾಗಿ ಬರಬಹುದು. ಇದು ಯಾವುದೇ ಕಾಕತಾಳೀಯ ಘಟನೆಗಳಲ್ಲ. ಬ್ರಹ್ಮಾಂಡವು ನಿಮಗೆ ಒಂದು ಸಂದೇಶವನ್ನು ನೀಡಲು ಪ್ರಯತ್ನಿಸುತ್ತಿದೆ. ಇನ್ನು ಮೂರನೇ ದೈವಿಕ ಸಂಕೇತ, ಸಡನ್ ಆಗಿ ನಿಮ್ಮ ಜೀವನದಲ್ಲಿ ಅವಕಾಶದ ಬಾಗಿಲು ತೆರೆಯಲು ಆರಂಭಿಸುತ್ತದೆ. ಇದುವರೆಗೂ ವಿಳಂಬವಾಗಿರುವ ಕೆಲಸಗಳು ಪ್ರಾರಂಭವಾಗುತ್ತದೆ. ನಿಂತಿದ್ದ ಹಣ ಕೂಡ ಬರಬಹುದು. ಹೊಸ ಕೆಲಸದ ಅವಕಾಶಗಳು ಕೂಡ ದೊರೆಯಬಹುದು. ಗೌರವ ಮತ್ತು ಮಾನ್ಯತೆ ಹೆಚ್ಚಾಗಬಹುದು. ನಿಮ್ಮ ಮೇಲೆ ಜನರ ದೃಷ್ಟಿಕೋನ ಬದಲಾಗುತ್ತದೆ. ಇನ್ನು ಅತ್ಯಂತ ದೊಡ್ಡ ರಹಸ್ಯ, ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲಿ ಒಬ್ಬ ವ್ಯಕ್ತಿ ಪ್ರವೇಶಿಸುತ್ತಾರೆ. ಆ ವ್ಯಕ್ತಿ ನಿಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡುವ ಬೆಳಕಾಗಬಹುದು. ಈ ವ್ಯಕ್ತಿ ನಿಮ್ಮನ್ನು ಬದಲಾಯಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗೆ ಈಗಾಗಲೇ ಇರುವಂತ ಶಕ್ತಿಯನ್ನು ತೋರಿಸಲು ಬರುತ್ತಾರೆ. ಅವರ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ವಿಚಿತ್ರವಾದ ನೆಮ್ಮದಿಯನ್ನು ನೀಡುತ್ತವೆ. ಅಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪದೇ ಪದೇ ಸಿಗಬಹುದು. ಅವರು ನಿಮ್ಮ ವಿಧಿಯ ಭಾಗವಾಗಿರಬಹುದು. ಮುಂದಿನ 21 ದಿನ ಕೆಳಗೆ ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವರನ್ನು ನಿಮ್ಮ ಮನಸ್ಸಿನಲ್ಲಿ 3 ನಿಮಿಷದ ಕಾಲ ಕಣ್ಣು ಮುಚ್ಚಿ ನಿಮ್ಮ ಜೀವನದಲ್ಲಿ ಬರಬೇಕಾದ 3 ಒಳ್ಳೆಯ ವಿಷಯಗಳನ್ನು ಮನಸ್ಸಿನಲ್ಲೇ ನೆನಪಿಸಿಕೊಳ್ಳಿ. ನಂತರ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಈ ಸಣ್ಣ ಅಭ್ಯಾಸ ನಿಮ್ಮ ಮನಸ್ಸಿನಲ್ಲಿ ಧಾರ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ.
ಅದೇ ರೀತಿ ಪ್ರತಿ ಗುರುವಾರ ಒಂದು ದೀಪವನ್ನು ಹಚ್ಚಿ ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ. ಇದರಿಂದ ನಿಮ್ಮ ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ ಮತ್ತು ಹೊಸ ಅವಕಾಶಗಳನ್ನು ಸ್ವೀಕರಿಸುವ ಶಕ್ತಿ ಹೆಚ್ಚಾಗಬಹುದು. ಕುಂಭರಾಶಿಯವರೇ, ನೆನಪಿಡಿ, ಕೆಲವೊಮ್ಮೆ ಜೀವನವನ್ನು ಬದಲಾಯಿಸುವ ದೊಡ್ಡ ಕ್ಷಣಗಳು ಸಣ್ಣ ಸಂಖ್ಯೆಗಳ ರೂಪದಲ್ಲಿ ನಿಮ್ಮ ಮುಂದೆ ಬರಬಹುದು. ಆ ಸಂಖ್ಯೆಗಳನ್ನು ಗುರುತಿಸಿದವರು ಅವರ ವಿಧಿಯನ್ನು ಬದಲಾಯಿಸುತ್ತಾರೆ. ಬ್ರಹ್ಮಾಂಡವು ಈಗ ನಿಮಗೆ ಹೇಳುತ್ತಿರುವ ಒಂದೇ ಒಂದು ಮಾತು: ನಿಮ್ಮ ಕಾಯುವಿಕೆ ಕೊನೆಗೊಳ್ಳುವ ಸಮಯ ಹತ್ತಿರವಾಗಲಿದೆ. ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗಲು ಸಿದ್ಧವಾಗಲಿದೆ. ಆಸೆಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮೊಳಗಿನ ಬೆಳಕನ್ನು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮತ್ತೆ ಶೇರ್ ಅನ್ನು ಮಾಡಿ. ನಿಮ್ಮ ರಾಶಿ ಯಾವುದು ಎಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿಯಾದಂಥ ಜ್ಯೋತಿಷ್ಯ ಮತ್ತು ಪರಿಹಾರಕಾರಿ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಭೇಟಿ ನೀಡುತ್ತೇನೆ ಎಂದು ಹೇಳುತ್ತಾ ಧನ್ಯವಾದ.